ಮೇಡಮ್, ಈಗ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ಹೀರೋಯಿನ್ಸು ಸರತಿ ಸಾಲಿನಲ್ಲಿ ನಿಲ್ತಾರೆ. ಸೊ ಅಷ್ಟು ಡಿಮ್ಯಾಂಡ್ ಇದೆ ರಾಕಿ ಬಾಯ್ಗೆ. ಸೊ ಆದರೆ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದೆ ನೀವು ಅವಾಗ, ಮತ್ತು ಅವ್ರ ಜೊತೆ ಹೀರೋಯಿನ್ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಇವತ್ತು ನೀವು ಅಂದರೆ ಇಂಟ್ರೊಡ್ಯೂಸ್ ಮಾಡಿದ್ದು ಹುಡುಗ ಇಷ್ಟು ಮಟ್ಟಕ್ಕೆ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಬೆಳೆದಿದ್ದಾರೆ, ರಾವಣ ಆಗ್ತಿದ್ದಾರೆ, ಮತ್ತೊಂದು ಕಡೆ ದೊಡ್ಡ ಅಂದರೆ ಹಾಲಿವುಡ್ ಲೆವೆಲ್ಗೆ ಸಿನಿಮಾ ಮಾಡ್ತಿದ್ದಾರೆ ಟಾಕ್ಸಿಕ್. ತುಂಬ ಖುಷಿ ಅನಿಸುತ್ತೆ ಯಶ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ. ನನಗೆ ಇವಾಗಲೂ ಇತ್ತೀಚೆಗಷ್ಟೇ ನಾನು ಜಂಬದ ಹುಡುಗಿ ಶೂಟಿಂಗ್ ಮಾಡಿದ್ನೇನೋ ಅನ್ನೋಷ್ಟು ಹಸಿಯಾಗಿದೆ ಆ ನೆನಪುಗಳು. ನಿಜವಾಗ್ಲೂ ಶೂಟಿಂಗ್ ಮಾಡಿದ್ದು ಈ ಸೀಸನಲ್ಲಿ ನಾವು ಮ್ಯಾಂಗ್ಳೂರು, ಉಡುಪಿ ನಲ್ಲೆಲ್ಲ ಶೂಟಿಂಗ್ ಮಾಡ್ತಾಯಿದ್ವಿ. ತುಂಬ ಅವಾಗ ಏನಂದರೆ ಒಂಥರ ಫ್ರೆಂಡ್ಲಿಯಾಗಿ ನಾವು ವರ್ಕ್ ಮಾಡಿದ್ವಿ. ತುಂಬ ಖುಷಿ ಅನ್ನಿಸ್ತಾ ಇತ್ತು. ಫಸ್ಟು ನಮ್ಮ ಬ್ಯಾನರಿಂದ, ನನ್ನ ನಿರ್ದೇಶನದಿಂದ ಬಂದಿದ್ದು ತುಂಬ ಖುಷಿ ಅನಿಸುತ್ತೆ. ಆವಾಗಲೇ ಅನ್ನಿಸ್ತಾ ಇತ್ತು ಅವರ ಒಂದು ಆ್ಯಟಿಟ್ಯೂಡು, ಅವರ ಒಂದು ಭಾವನೆಗಳು, ಅವರೊಂದು ಸ್ಟ್ರಗಲ್ ಇದೆಯಲ್ಲ, ಅವ್ರದ್ದು ವರ್ಕ್ ಆದಮೇಲೆ ಅವ್ರು ಸುಮ್ಮನೆ ಕುತ್ಕೋತಾ ಇರಲಿಲ್ಲ. ನಾ ಏನು ಮಾಡ್ತಾಯಿದ್ದೀನಿ, ಬೇರೆಯವ್ರು ಏನು ಆ್ಯಕ್ಟ್ ಮಾಡ್ತಿದ್ದಾರೆ ಎಲ್ಲ ಬಂದು ನೋಡ್ತಾಯಿದ್ರು. ಅವರ ಒಂದು ಇನ್ವಾಲ್ವ್ಮೆಂಟು, ಅವ್ರ ಒಂದು ಹಠ, ಅವ್ರ ಒಂದು ಛಲ ಇವತ್ತು ಅವರನ್ನು ಅಷ್ಟು ಎತ್ತರಕ್ಕೆ ಬೆಳೆಸಿದೆ ಅನಿಸುತ್ತೆ. ಇವತ್ತು ರಾವಣ ಮಾಡ್ತಾ ಇದ್ದಾರೆ. ರಾವಣ ಆಗೋದು ಬೇಡ, ಅವರು ರಾಮ ಆಗಲಿ ಅಂತ ನಾನು ಆಶಿಸ್ತೀನಿ. ಈಗಾಗಲೇ ರಾವಣದವ್ರು ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೆ ಪಾಪ ಅವ್ರು ನಿಜ ಜೀವನದಲ್ಲಿ ಸಹ ರಾಮ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಚೆನ್ನಾಗಿರಲಿ, ಅವ್ರ ಫ್ಯಾಮಿಲಿ ಸಹ ಚೆನ್ನಾಗಿದೆ. ನಾನು ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನಮಗೆ ಒಂದು ಸಂತೋಷ ಇದೆ, ನಾನು ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದವರು ಇವತ್ತಿಷ್ಟು ಮಟ್ಟಕ್ಕೆ ಬೆಳೆದಿರೋದು, ನಾನು ಆ್ಯಕ್ಟ್ ಮಾಡಿರೋದು ಖುಷಿ ಅನಿಸುತ್ತೆ. ಇನ್ನಷ್ಟು ಒಳ್ಳೆ ಚಿತ್ರಗಳು ಬರಲಿ ಅವರಿಂದ ಅಂತ ಆಶಿಸ್ತೀನಿ.